ಏನಪ್ಪ ಅಂದರೆ ಮಂತ್ರಿ ಒಪ್ಕೊಂಡಿದ್ದಾರೆ, ಹಣ ವಾಪಸ್ ಬರುತ್ತೆ. ಏನೇನೋ ಪಕ್ಕದ ಮನೆಯವ್ರಿಗೆ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, 20 ಕೋಟಿ ಬಂದಿದೆ, ಇನ್ನು 50 ಕೋಟಿ ವಾರ್ನಿಂಗ್ ಕೊಟ್ಟಿದ್ದೀವಿ. ದುಡ್ಡು ಇನ್ನು 24 ಗಂಟೆಯಲ್ಲಿ ಬರುತ್ತೆ. ಏನಪ್ಪ ಈ ಕಾಮಿಡಿ? ಇದೊಂದು ಸರ್ಕಾರ, ಎಲ್ಲ ನೋಡಿದ್ರು ಕೊಲೆ ಸೊಲೆಗೆ, ಭ್ರಷ್ಟಾಚಾರ, ಲೂಟಿ, ಕಾಂಪಿಟೇಷನ್. ಈಗ ಎಲ್ಲಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಉತ್ತರ ಎಲ್ಲಿದೆ? ಎಲ್ಲಿ ನಿಮ್ಮ ರಾಜೀನಾಮೆ? ಆರ್ಥಿಕ ಇಲಾಖೆ ಗೊತ್ತಿಲ್ಲದೇನೆ ಅಕೌಂಟ್ ಓಪನ್ ಆಯ್ತಾ? ಪೋರ್ಟಲ್ಲಿ ಲಿಂಕ್ ಆಗದೇನೆ ದುಡ್ಡು ವಿಡ್ರಾಗಳಾಗುತ್ತಾ? ಈಗ ಮುಖ್ಯವಾಗಿ ಆಪಾದನೆ ಬರ್ತಿರೋದು ನಿಮ್ಮ ಮೇಲೆ. ಆರ್ಥಿಕ ಇಲಾಖೆ ಸಹಮತವಿಲ್ಲದೆ ಹೇಗೆ ಅಕೌಂಟ್ ಓಪನ್ ಆಯಿತು? ಅಕೌಂಟಲ್ಲಿ ವಿಡ್ರಾಲ್ಸ್ ಆದರೆ ಲಿಂಕ್ ಇರಲ್ವಾ? ಪೋರ್ಟಲ್ ಲಿಂಕ್ ಇರೋಲ್ವಾ? ಟ್ರೆಜರಿ ಲಿಂಕ್ ಆಗಿ ಮಾಹಿತಿ ಬರಲ್ವಾ? ಹೇಗೆ ಬೇನಾಮಿಗಳು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದೀರಾ? ಇದು ಒಂದು ಸರ್ಕಾರನ? ನಿಮ್ಗೇನು ಅನ್ಸುತ್ತೆ? ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ಗೇನು ಆತ್ಮಸಾಕ್ಷಿ ಇಲ್ವಾ? ನಿಮ್ಗೇನಾರು ಆತ್ಮಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆ, ನಿಮ್ಮ ಹಿರಿತನಕ್ಕೆ, ನಿಮ್ಮ ಅನುಭವಕ್ಕೆ ಈ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು, ನೈತಿಕತೆಯನ್ನು ತಗೊಳ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಇದುವರೆಗೂ ನಡೆದಿರುವಂಥ ಭ್ರಷ್ಟಾಚಾರ ಇದುವರೆಗೂ ನಡ್ಕೊಂಡು ಬಂದಿದ್ದು, ಇದೂ ಬಹಳ ಪ್ರಮುಖವಾಗಿದೆ. ನೇರವಾಗಿ ನಿಮ್ಮ ಮೇಲೇ ಬರುವಂಥ ಈ ಆಪಾದನೆ ನೀವು ರಾಜೀನಾಮೆ ಕೊಡುವಂಥದ್ದಾಗಬೇಕು. ಇವತ್ತು ಈ ದಿಕ್ಕಿನಲ್ಲಿ ಭಾಳ ಉದ್ದ ಹಗ್ಗವನ್ನು ನಮ್ಮ ಪಕ್ಷದಲ್ಲಿ ಕೊಡುವಂಥದ್ದಾಗಿದೆ. ನಿಮಗೆ ಯೋಚನೆ ಮಾಡಿ ಕ್ರಮವನ್ನು ವಹಿಸಲಿಕ್ಕೆ 6ನೇ ತಾರೀಕುವರೆಗೂ ನಿಮಗೆ ಗಡುವನ್ನು ಕೊಡುವಂಥದ್ದಾಗಿದೆ. ಅಷ್ಟರಲ್ಲೂ ನೀವು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ತೀವ್ರವಾಗಿ ಹೋರಾಟ ನಡೆಯುವಂಥದ್ದಾಗುತ್ತೆ. ಏನಾರ ಆತ್ಮಸಾಕ್ಷಿ ಇದ್ದರೆ ಈ ಕೂಡಲೇ ರಾಜೀನಾಮೆಗಳನ್ನು ನೀವು, ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಸಹೋದ್ಯೋಗಿಯನ್ನು ತಕ್ಷಣ ಬಂಧಿಸಬೇಕು. ಪರಶುರಾಮ, ಪದ್ಮನಾಭ ಎಲ್ಲ ಜೈಲಿನಲ್ಲಿರಬೇಕು. ಈ ಕೂಡಲೇ ಬಂಧನ ಆಗಬೇಕು. ಆ ಸತ್ತಂಥ ವ್ಯಕ್ತಿ, ಆ ಪುಣ್ಯಾತ್ಮ ಚಂದ್ರಶೇಖರ್ ಅಧೀಕ್ಷಕ, ಅವನ ಕುಟುಂಬವನ್ನು ಬಿಟ್ಟು, ಅವನದು ಕುಟುಂಬ ಇದೆ. ನಿಮಗೆ ವ್ಯಾಮೋಹಗಳಿದೆಯಲ್ಲ, ನೀವು, ನಿಮ್ಮ ಕುಟುಂಬ, ಅಧಿಕಾರ ನಿಮ್ಮ ಕುಟುಂಬಕ್ಕೆ, ನಾನು, ನನ್ನ ಮಕ್ಕಳು, ನಾನು ಅನ್ನೋದೇ ಇದೆಯಲ್ಲ, ಈ ವ್ಯಾಮೋಹ ಅವ್ರಿಗೂ ಇದೆ. ಆದರೂ ಅದನ್ನು ಬಿಟ್ಟು ಒಂದು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಪ್ರಾಣ ಬಿಟ್ಟಿದ್ದ. ನೀವಂತೂ ಯಾರು ಪ್ರಾಣ ಬಿಡಲ್ಲ. ಸತ್ಯ, ನ್ಯಾಯ, ಧರ್ಮ ಅನ್ನೋಂಥದ್ದು ನಿಮ್ಗೆ ಇಲ್ವೇ ಇಲ್ಲ. ಆತ್ಮಸಾಕ್ಷಿನಂಥದ್ದು ಇಲ್ಲ. ಬಂಡ್ರು ನೀವು, ಬಂಡ್ರಲ್ಲಿ ನೀವು ಬಂಡ್ರು. ಹಾಗಾಗಿಂತ ಬಂಡ ಸರ್ಕಾರ, ಒಂದು ಬಡವರ ರಕ್ತ ಇರಿ, ಬಡವರ ದುಡ್ಡು ಲೂಟುಡಿಯುವಂಥ ನಾಚಿಕೆಟ್ಟಂಥ ಸರ್ಕಾರನೇ ನಿಮ್ಮದು. ಹಾಗಾಗಿ ನಿಮ್ಮ ಇಡೀ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವ ನೈತಿಕತೆ ಇಲ್ಲ ಅಂತ ಈ ಸರ್ಕಾರ ಈ ಕೂಡಲೇ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರ, ದಲಿತರ ಹಣವನ್ನು ಲೂಟಿ ಹೊಡೆದು ನೇರವಾಗಿ ಹೊಡೆದಿದ್ದೀರಲ್ಲ, ಆ ಬಡವರ ಶಾಪ ನಿಮ್ಗೆ ಕಟ್ಟಲ್ವಾ? ಹಾಗಾಗಿ ನಿಮ್ಮ ರಾಜೀನಾಮೆಯನ್ನು ಇವತ್ತು ಈ ಮೈಸೂರು ಜಿಲ್ಲೆಯಿಂದ ನೇರವಾಗಿ ನಿಮಗೆ ಸಂದೇಶ ಕೊಡಲಿಕ್ಕೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಕರೆದಿದ್ದೀವಿ. ವಿಶೇಷವಾಗಿ ಇವತ್ತು ಈ ಜಿಲ್ಲೆ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಿಮ್ಗೇನಾರು ಆತ್ಮಸಾಕ್ಷಿ, ಏನಾರು ಈ ಸರ್ಕಾರಕ್ಕೆ ಏನಾರು ನೈತಿಕತೆ ಇದ್ದರೆ ಕೊಡಿ, ಹೇಳಿಕೆ ಕೊಡಿ, ಬಂಧಿಸಿ ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ಭಾಳ ಸ್ಪಷ್ಟವಾಗಿ ನಿಮ್ಮನ್ನ ಕೇಳ ಬಯಸ್ತೀವಿ.